ಎಸ್ ಡಿ ಕನ್ನಡ ಕಲಿಕೆಯನ್ನು ವೀಕ್ಷಿಸುವಂತಹ ವೀಕ್ಷಕರಿಗೆ ನಮಸ್ಕಾರಗಳು. ನಾವು ಕಳೆದ ವಿಡಿಯೋದಲ್ಲಿ ಭಾವಸೂಚಕ ಅವ್ಯಯ ಮತ್ತು ಕ್ರಿಯಾತ್ಮಕ ಅವ್ಯಯಗಳ ಬಗ್ಗೆ ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡಿದ್ವಿ. ನಂತರ ಈಗ 5ನೇ ವಿಧ ಆಗಿರುವಂತಹ ಸಂಬಂಧಾರ್ಥಕ ಅವ್ಯಯ. ಹೆಸರೇ ಸೂಚಿಸುವಂತೆ ಸಂಬಂಧವನ್ನ ಕಲ್ಪಿಸುವುದು. ಹಾಗಾದ್ರೆ ಯಾವ ಯಾವ ಒಂದು ಪದಗಳಿಗೆ ಪದಗಳಿಗೆ ಅದು ಸಂಬಂಧವನ್ನ ಕಲ್ಪಿಸುತ್ತೆ, ಹೇಗೆ ಕಲ್ಪಿಸುತ್ತೆ ಅನ್ನುವಂಥದ್ದನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡಿ. ಎರಡು ಪದಗಳನ್ನಾಗಲಿ ಹಲವು ಪದ ಸಮುಚ್ಚಯಗಳನ್ನಾಗಲಿ ವಾಕ್ಯಗಳನ್ನಾಗಲಿ ಜೋಡಿಸುವ ಅಥವಾ ಸಂಬಂಧಗೊಳಿಸುವ ಪದಗಳಿಗೆ ಸಂಬಂಧಾರ್ಥಕ ಅವ್ಯಯ ಅಂತ ಹೇಳಿ. ಇಲ್ಲಿ ಎರಡು ಪದಗಳು ಅಂದ್ರೆ ಎರಡು ಪದಗಳನ್ನ ಜೋಡಿಸುವುದು, ಆಮೇಲೆ ಹಲವು ಪದ ಸಮುಚ್ಚಯಗಳನ್ನು ಜೋಡಿಸುವಂತಹದ್ದು, ಅಥವಾ ವಾಕ್ಯಗಳನ್ನಾಗಲಿ ಜೋಡಿಸುವಂತಹ ಅಥವಾ ಒಂದಕ್ಕೊಂದು ವಾಕ್ಯಗಳಿಗೆ ಸಂಬಂಧವನ್ನ ಕಲ್ಪಿಸುವಂತಹ ಪದಗಳಿಗೆ ನಾವು ಸಂಬಂಧಾರ್ಥಕ ಅವ್ಯಯ ಅಂತ ಹೇಳಿ. ಅದರಲ್ಲಿ ಸಂಬಂಧಾರ್ಥಕ ಅವ್ಯಯಗಳಿಗೆ ಇರುವಂತಹ ಉದಾಹರಣೆಗಳು ಯಾವುವು ಅಂತಂದ್ರೆ ಮತ್ತು, ಇಲ್ಲಿ ಇದು ಮತ್ತು ಅನ್ನುವಂಥದ್ದು ನಾನು ಮತ್ತು ಅವರು ಅನ್ನುವಂತಹ ಪದಗಳನ್ನ ಜೋಡಿಸುತ್ತೆ ಅಂತ ಹೇಳ್ಬೋದು. ನಂತರ ಅಥವಾ, ನಾವು ಅಥವಾ ನೀವು, ಹೌದು. ನಂತರ ಆದ್ದರಿಂದ ಅಲ್ಲ ಅದೇ ತರ ಅಲ್ಲದೆ, ಈ ರೀತಿಯಾಗಿ ನಾವು ಉದಾಹರಣೆಗಳನ್ನ ತಗೋತೀವಿ. ಮತ್ತು, ಅಥವಾ, ಆದ್ದರಿಂದ, ಅಲ್ಲದೆ ಈ ಪದಗಳನ್ನ ನಾವು ಸಂಬಂಧಾರ್ಥಕ ಅವ್ಯಯಗಳಿಗೆ ಉದಾಹರಣೆಯನ್ನಾಗಿ ನೋಡ್ತೀವಿ. ಹಾಗಾದ್ರೆ ಈ ಉದಾಹರಣೆಗಳನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಬರುವಂತಹ ಪದಗಳ ಯಾವ ರೀತಿ ಜೋಡಣೆ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪದಗಳ ಜೋಡಣೆ. ಯಾವ ರೀತಿ ಎರಡು ಪದಗಳನ್ನ ಇದು ಜೋಡಣೆ ಮಾಡುತ್ತೆ? ಪದಗಳ ಜೋಡಣೆಯ ಸಂದರ್ಭದಲ್ಲಿ ನೋಡ್ರಿ, ಪದಗಳ ಒಂದು ಜೋಡಣೆ. ಪದಗಳ ಜೋಡಣೆಯಲ್ಲಿ ನಾವು ಯಾವ ತರ ಸಂಬಂಧಾರ್ಥಕ ಅವ್ಯಯಗಳನ್ನ ಸೇರಿಸ್ತೀವಿ? ರಾಮನು ಊಕಾರ ಬಂತು, ಲಕ್ಷ್ಮಣನು ಊಕಾರ, ಸೀತೆಯು ಅಂದ್ರೆ ಪದಗಳನ್ನ ಜೋಡಿಸಿರುವುದು. ರಾಮನು, ಲಕ್ಷ್ಮಣನು, ಸೀತೆಯು ಕಾಡಿಗೆ ಹೊರಟರು ಅನ್ನುವಂತಹ ಪದಗಳನ್ನ ಜೋಡಿಸುತ್ತೆ ಅಂತ ಹೇಳ್ಬಹುದು. ಯಾವುದು? ಅನ್ನುವಂತಹ ಉದಾಹರಣೆ. ನೆಕ್ಸ್ಟ್ ಪದ ಸಮುಚ್ಚಯ ಜೋಡಣೆ. ಯಾವ ತರ ಪದ ಸಮುಚ್ಚಯಗಳನ್ನ ಇದು ಜೋಡಣೆ ಮಾಡುತ್ತೆ? ಅವನು ಬರುವುದು ಬೇಡ ಅಂದ್ರೆ ಊಕಾರ ಬರುತ್ತೆ ಅಲ್ಲಿ ಪದ ಸಮುಚ್ಚಯದಲ್ಲಿ. ಅವನು ಬರುವುದು ಬೇಡ, ಆ ಕೆಲಸ ಆಗುವುದು ಬೇಡ ಅಂದ್ರೆ ಅವ ಬರೋದು ಬೇಡ, ನಾವು ಅಂದುಕೊಂಡಿರುವಂತಹ ಕೆಲಸ ಆಗುವುದು ಬೇಡ ಅನ್ನುವಂತಹ ಒಂದು ವಾಕ್ಯದಲ್ಲಿ ನಾವು ಸಂಬಂಧಾರ್ಥಕ ಅವ್ಯಯವನ್ನ ಬಳಸ್ತೀವಿ. ನಂತರ ಬರೋದು ವಾಕ್ಯಗಳ ಒಂದು ಜೋಡಣೆ. ಈ ವಾಕ್ಯಗಳ ಜೋಡಣೆ ಮಾಡ್ಬೇಕಾದ್ರೆ ಏನೇನು ಬಳಕೆ ಮಾಡ್ತೀವಿ? ಅವನು ಬರಲಿಲ್ಲ, ಆದ್ದರಿಂದ ನಾನು ಬರಲಿಲ್ಲ. ಇಲ್ಲಿ ನಾವು ಊರಿಗೆ ಹೋಗ್ತಾ ಇದ್ವಿ, ಊರಿಗೆ ಹೋಗುವಂತಹ ಸಂದರ್ಭದಲ್ಲಿ ಅವರು ಬರಲಿಲ್ಲ, ಆದ್ರಿಂದ ನಾನು ಕೂಡ ಬರಲಿಲ್ಲ ಅನ್ನುವಂತಹ ಮಾತನ್ನ ಸಂಬಂಧಾರ್ಥಕ ಅವ್ಯಯಗಳನ್ನ ಬಳಕೆ ಮಾಡ್ತೀವಿ ಅಂತ ಹೇಳ್ಬಹುದು. ಅದೇ ರೀತಿಯಾಗಿ ಮತ್ತು ಅನ್ನುವಂತಹ ಪದದಲ್ಲಿ ನಾವೇನಂತ ತಗೋಬಹುದು ಅಂದ್ರೆ ತಂದೆ ತಾಯಿಗಳ ಸೇವೆಯನ್ನ ಮಾಡಬೇಕು ಮತ್ತು ಅವರ ಆಜ್ಞೆಯನ್ನು ಪಾಲಿಸಬೇಕು. ಅಲ್ಲಿ ಎರಡು ವಾಕ್ಯಗಳಿದ್ದಾವು. ಯಾವ್ದ್ಯಾವ್ದು ಅಂತಂದ್ರೆ ತಂದೆ ತಾಯಿಗಳ ಸೇವೆಯನ್ನು ಮಾಡಬೇಕು ಅನ್ನುವಂತಹ ವಾಕ್ಯ, ಅದೇ ತರ ಆಜ್ಞೆಯನ್ನು ಪಾಲಿಸಬೇಕು ಮತ್ತು ಅನ್ನೋದನ್ನ ಆ ಎರಡು ವಾಕ್ಯವನ್ನ ಸೇರಿಸುತ್ತೆ ಅಂತ ಹೇಳ್ಬೋದು. ಅಥವಾ ನೀನು ಮತ್ತು ನಾನು, ಅಥವಾ ನಾನು ಮತ್ತು ನೀನು ಹೋಗೋಣ ಅನ್ನುವಂತಹ ಮಾತನ್ನ ಹೇಳ್ತೀವಿ. ಆದ್ರಿಂದ, ಆಮೇಲೆ ಮತ್ತೆ ಹೇಳ್ತಾರ ಅವನು ಬರ್ಲಿಲ್ಲ ಆದ್ರಿಂದ ನಾನು ಬರ್ಲಿಲ್ಲ ಅನ್ನುವಂಥ ಉದಾಹರಣೆ ಆಯ್ತು. ಮಳೆ ಬಂದಿತ್ತು ಆದ್ರೆ ಕೆರೆ ತುಂಬಲಿಲ್ಲ ಅಂದ್ರೆ ಮಳೆ ಬಹಳ ಜೋರಾಯ್ತು ಆದ್ರೆ ಕೆರೆ ತುಂಬಲಿಲ್ಲ. ಅಷ್ಟು ಜೋರು ಮಳೆ ಬಂದ್ರೂ ಸಮೇತ ಕೆರೆ ತುಂಬಲಿಲ್ಲ ಅನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಾರ. ಅದೇ ರೀತಿಯಾಗಿ 10 ಮೂಟೆ ಬಂತು, ಇನ್ನೂ 5 ಮೂಟೆ ಬರಬೇಕು, ಇನ್ನು ಅನ್ನುವಂತಹ ಪದನೂ ಕೂಡ ಅಲ್ಲಿ ಬರುತ್ತೆ ಅಂತ ಹೇಳ್ತಾರ. ನಂತರ
ಇನ್ನು ಕೆಲವೊಂದಿಷ್ಟು ಉದಾಹರಣೆಗಳನ್ನು ನಾವೇನ್ ಮಾಡಬಹುದು, ಸಂಬಂಧಾರ್ಥಕ ಅವ್ಯಯಕ್ಕೆ ಹೇಳಬಹುದು. ನಂತರ 6ನೇ ಒಂದು ವಿಧ ಅವಧಾರಣಾರ್ಥಕ ಅವ್ಯಯ. ಅಂದ್ರೆ ಒಂದು ನಿಶ್ಚಯಾರ್ಥದಲ್ಲಿ, ಒಂದು ನಿಶ್ಚಯವಾಗಿರುವಂತಹ ಅರ್ಥದಲ್ಲಿ ಬರುವ ಅವ್ಯಯವನ್ನ ನಾವು ಅವಧಾರಣಾರ್ಥಕ ಅವ್ಯಯ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಅವಧಾರಣಾರ್ಥಕ ಅವ್ಯಯ ಅಂತ ಅಂದ್ರೆ ಹಲವಾರು ವಸ್ತುಗಳಲ್ಲಿ ಒಂದನ್ನ ಆಯ್ಕೆ ಮಾಡಿ ಹೇಳುವಂಥದ್ದು. ಅಂದ್ರೆ ನಿಶ್ಚಯವಾಗಿ ಆ ವಸ್ತುವನ್ನ ನಾವು ಹೇಳುವಂಥದ್ದನ್ನ ಅವಧಾರಣಾರ್ಥಕ ಅವ್ಯಯ ಅಂತ ಹೇಳ್ತೀವಿ. ಉದಾಹರಣೆಗೆ ಅದೇ ಅಂದ್ರೆ ಸಾಕಷ್ಟು ಪುಸ್ತಕಗಳು ಇರ್ತಾವ, ಅಲ್ಲೆಲ್ಲ ಅಷ್ಟೊಂದು ಪುಸ್ತಕಗಳು ಇರುವ ಮಧ್ಯದಲ್ಲಿ ಅದೇ ಪುಸ್ತಕ ನನ್ನದು ಅಂತ ಏನೋ ನಾವು ಗುರುತಿಸ್ತೀವಲ್ಲ, ಅದೇ ಅನ್ನುವಂಥದ್ದು ಅವಧಾರಣಾರ್ಥಕ ಅವ್ಯಯ. ಅದೇ, ಅವನೇ. ಹೌದು, ಅಷ್ಟೊಂದು ಜನ ಇರುವಂತಹ ಸಂದರ್ಭದಲ್ಲಿ ನಮ್ಮ ಒಂದು ಪರ್ಸನ್ನ ಕಳ್ಳತನ ಮಾಡಿದವನು ಅವನೇ ಅಂತ ಗುರುತಿಸ್ತೀವಿ. ಅದೇ ತರ ಅವಳೇ, ಅವಳೇ, ಅವರೇ, ನೀನೇ, ಅದುವೇ. ಈ ತರ ಅಂದ್ರ ಉದಾಹರಣೆಗಳನ್ನ, ಅವಳೇ ನೋಡು ನನಗೆ ಮೊನ್ನೆ ಮಾತು ಹೇಳಿದವಳು, ಆ ಒಂದು ಮಾತನ್ನ ಹೇಳಿದವಳು ಅಂತ ನಾವು ಹೇಳ್ತೀವಿ. ಅದೇ ತರ ನಾನೇ. ಇಲ್ಲಿ ನೋಡ್ರಿ, ಅದೇ ಇಲ್ಲಿ ಎ ದೊಡ್ಡ ಏಕಾರ ಬಂದಿದೆ, ದೀರ್ಘಾಕ್ಷರ ಎ ಎ ಎ ಎ ಎ ಎ ಅಂದ್ರ ಇಲ್ಲಿ ಹೆಚ್ಚಾಗಿ ಏನಾಗಿದೆ ಹೇಳ್ರಿ, ಎ ಅನ್ನುವಂತಹ ಅಕ್ಷರ ಬಂದಿರೋದ್ರಿಂದ ಅದನ್ನ ಅವಧಾರಣಾರ್ಥಕ ಅವ್ಯಯ ಅಂತ ಹೇಳ್ಬಹುದು. ಅಂದ್ರೆ ಒಂದು ಸಂಬೋಧನೆಯನ್ನ ಸೂಚಿಸುವಂತಹದ್ದು ಯಾವುದು ಅಂತ ನಿರ್ದಿಷ್ಟವಾಗಿ ನಾವು ಹೇಳ್ತೀವಲ್ಲ, ಅಂತಹ ಒಂದು ಉದಾಹರಣೆಯನ್ನ ನಾವು ಅವಧಾರಣಾರ್ಥಕ ಅವ್ಯಯ ಅಂತ ಹೇಳ್ತೀವಿ. ಅಂದ್ರೆ ಇರುವಂತಹ ವಸ್ತುಗಳಲ್ಲಿ, ಇರುವಂತಹ ಜನರಲ್ಲಿ ನಾವು ಒಬ್ಬರನ್ನ ನಿಶ್ಚಯವಾಗಿ ಹೇಳ್ತೀವಲ್ಲ, ಅಂತಹ ಒಂದು ಉದಾಹರಣೆಗಳ ಇರುವಂತಹ ಪದಕ್ಕೆ ನಾವು ಅವಧಾರಣಾರ್ಥಕ ಅವ್ಯಯ ಅಂತ ಹೇಳ್ತೀವಿ. ನೀನೇ ಅಲ್ವೇ ನಿನ್ನೆ ನನ್ನ ಪುಸ್ತಕವನ್ನ ತೆಗೆದುಕೊಂಡವು, ಅದುವೇ, ಅದುವೇ ನಾನು ತೆಗೆದುಕೊಳ್ಳಬೇಕಾಗಿರುವಂತಹ ಒಂದು ಪುಸ್ತಕ ಅಥವಾ ಒಂದು ವಸ್ತುವಿಗೆ ನಾವು ಹೇಳ್ತೀವಿ ನಾನೇ ಆ ಪುಸ್ತಕವನ್ನ ಬರೆದವನು ಅಥವಾ ನಾನೇ ಆ ಗಿಡವನ್ನ ನೆಟ್ಟವನು ಅಂತ ಹೇಳ್ತೀವಲ್ಲ, ಅಂತಹ ಎಲ್ಲ ಉದಾಹರಣೆಗಳು ನಾವು ಅವಧಾರಣಾರ್ಥಕ ಅವ್ಯಯಕ್ಕೆ ಹೇಳ್ತೀವಿ. ನಂತರ ಇದರಲ್ಲಿ 7 ಕೃದಂತಾವ್ಯಯ ಮತ್ತು ತದ್ದಿತಾಂತಾವ್ಯಯಗಳು ಕೂಡ ಬರ್ತಾವು. ಅವುಗಳನ್ನ ನಾವು ವಿಶೇಷ ರೀತಿಯಲ್ಲಿ ಒಂದೊಂದೇ ಪ್ರತಿಯೊಂದನ್ನು ಸವಿಸ್ತರವಾಗಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.